ಎಸ್ಡಿಪಿಐಗೆ ರಾಜಕೀಯ ಬಲವನ್ನ ತುಂಬಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಈಗ 2028ರ ಸಾರ್ವತ್ರಿಕ ಚುನಾವಣೆಯನ್ನ ಟಾರ್ಗೆಟ್ ಮಾಡಿದೆ ಇಲ್ಲಿ ಎಸ್ಡಿಪಿಐ. ದಾವಣಗೆರೆಗೆ ಕುಟುಂಬ ಸಮೇತ ಮನೆಯನ್ನ ಶಿಫ್ಟ್ ಮಾಡಿದ್ದಾರೆ ಅಬ್ಸರ್ ಕೊಡ್ಲಿಪೇಟೆ. ದಾವಣಗೆರೆ ದಕ್ಷಿಣದಲ್ಲಿ 11.99% ಮತವನ್ನ ಈ ಬಾರಿಯ ಉಪಚುನಾವಣೆಯಲ್ಲಿ ಎಸ್ಡಿಪಿಐ ಅಭ್ಯರ್ಥಿ ಪಡ್ಕೊಂಡಿದ್ದಾರೆ. 20 ವಾರ್ಡ್ಗಳ ಪೈಕಿ 8 ವಾರ್ಡ್ಗಳಲ್ಲಿ ಮುಸ್ಲಿಂ ಮತದಾರರ ಪ್ರಾಬಲ್ಯ ಇದೆ. ದಾವಣಗೆರೆ ಕೇಂದ್ರೀಕೃತ ಮಾಡಿ ಪಕ್ಷ ಸಂಘಟನೆಗೆ ಈಗ ಕೂಡ್ಲಿಪೇಟೆ ಶಪಥ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಎಸ್ಡಿಪಿಐ ಹಾಗಾದ್ರೆ ಮಗ್ಗುಲ ಮುಳ್ಳಾಗುತ್ತಾ? ದಾವಣಗೆರೆ ದಕ್ಷಿಣ ಕ್ಷೇತ್ರದ ಫಲಿತಾಂಶ ಕಾಂಗ್ರೆಸ್ಗೆ ಎಚ್ಚರಿಕೆಯ ಗಂಟೆ ಅಂತಲೇ ಈಗಲೇ ಹೇಳಲಾಗ್ತಿದೆ. ಮುಸ್ಲಿಂ ಬಾಹುಳ್ಯ ಹೊರತುಪಡಿಸಿ ಉಳಿದ ಕಡೆಗೆ ಬಿಜೆಪಿಗೆ ಹೆಚ್ಚಿನ ಮತಗಳು ಹೋಗ್ತಾ ಇವೆ. ಕಾಂಗ್ರೆಸ್ ಮತಬುಟ್ಟಿಗೆ ಎಸ್ಡಿಪಿಐ ಲಗ್ಗೆ ಇಟ್ಟಿರುವಂಥದ್ದು ಈಗ ಕಾಂಗ್ರೆಸ್ಗೆ ಒಂದು ರೀತಿ ಮಗ್ಗುಲದ ಮುಳ್ಳಾಗಿ ಕಾಡ್ತಾ ಇದೆ ಎಂಬ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಮಾತನಾಡಲು ಎಸ್ಡಿಪಿಐನ ಪರಾಜಿತ ಅಭ್ಯರ್ಥಿ ಅವರಾದಂಥ ಅಫ್ಸರ್ ಕೊಡ್ಲಿಪೇಟೆ ಅವರಿದ್ದಾರೆ. ಸರ್, ಇದು ನನಗೆ ನಿರೀಕ್ಷಿತ ಫಲಿತಾಂಶ. ಯಾಕಂದ್ರೆ ಈ ಬಾರಿ ಜನರು ಬದಲಾವಣೆ ಬಯಸಿದ್ರು. ಸ್ವಾಭಿಮಾನಿ ಮತದಾರರು ನನ್ನನ್ನು ಬೆಂಬಲಿಸಿದ್ದಾರೆ. ನನಗೆ ಆತ್ಮ ಸಂತೃಪ್ತಿ ಇದೆ. ಒಂದು ಕ್ಲಿಯರ್ ಮೆಸೇಜ್ ಅನ್ನ ಈ ಸೋಕಾಲ್ ಜಾತ್ಯತೀತ ಪಕ್ಷಗಳಿಗೆ ರವಾನೆ ಮಾಡಿದ್ದಾರೆ. ನೀವು ನಮ್ಮನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಯುಟಿಲೈಸ್ ಮಾಡಲಿಕ್ಕೆ ನಾವು ಇನ್ನು ಮುಂದೆ ತಯಾರಿಲ್ಲ. ಕಳೆದು ಹೋಗಿದ್ದು ಇತಿಹಾಸ. ಇನ್ನು ಮುಂದೆ ನಾವು ನಮ್ಮ ಸ್ವಾಭಿಮಾನದ ರಾಜಕಾರಣಕ್ಕಾಗಿ ನಮಗೆ ಪರ್ಯಾಯ ವ್ಯವಸ್ಥೆಗಳಿವೆ ಎಂಬುದನ್ನ ಕ್ಲಿಯರ್ ಆಗಿ ಪ್ರೂವ್ ಮಾಡಿದ್ದಾರೆ. 2028ರ ಚುನಾವಣೆಗೆ ಇದೊಂದು ರೀತಿ ದಿಕ್ಸೂಚಿ ಅಂತೀರಾ? ಯಾಕಂದ್ರೆ ಎಸ್ಡಿಪಿಐ ಮುಂದೆ ಒಂದು ರೀತಿ ರಾಜಕೀಯ ಬಲ ದಾವಣಗೆರೆ ದಕ್ಷಿಣ ಕ್ಷೇತ್ರ ಕೊಟ್ಟಿದೆ ಅಂತ. ಖಂಡಿತ ಇದು 2028ರ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಒಂದು ಬದಲಾವಣೆಗೆ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ರಿಸಲ್ಟ್ ಕಾರಣ ಆಗ್ತದೆ. ನೀವೇ ನೋಡ್ತಾ ಇದ್ದೀರಾ, 5,000 ಚಿಲ್ಲರೆ ಡಿಫರೆನ್ಸ್ ಅಲ್ಲಿ ಗೆಲುವು ಅಂತ ಹೇಳಿದ್ರೆ ಅದು ದೊಡ್ಡ ಗೆಲುವೇನಲ್ಲ. ಇವರ ಇಡೀ ಯಂತ್ರಗಾರ, ಆಡಳಿತದ ಯಂತ್ರಗಾರವನ್ನು ಇಟ್ಕೊಂಡು ಚುನಾವಣಾ ಅಕ್ರಮಗಳನ್ನು ಮಾಡಿಕೊಂಡು ಒಂದೇ ಫ್ಯಾಮಿಲಿಯಿಂದ ಎಲ್ಲಾ ಪ್ರಭಾವವನ್ನು ಬಳಸಿ ಇದು ಗೆಲುವಂತ ಬಣ್ಣಿಸ್ಕೊಳ್ಬೇಕಾ ಏನಂತ ಅವ್ರು ಮಾಡ್ಕೊಳ್ಳಿ. ಆದ್ರೆ ಜನರು ಈ ಬಾರಿ ಒಂದು ಸಂದೇಶವನ್ನು ಕ್ಲಿಯರ್ ಆಗಿ ರವಾನೆ ಮಾಡಿದೆ. 2028ಕ್ಕೆ ಇದು ದಿಕ್ಸೂಚಿ ಆಗ್ಲಿಕ್ಕಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ, ದಾವಣಗೆರೆ ಮಹಾನಗರ ಪಾಲಿಕೆಯ ಚುನಾವಣೆ ಬರ್ತಾ ಇದೆ. ಈಗಾಗಲೇ ಸಹ ನಿಮಗೆ ಟಿಕೆಟ್ಗಾಗಿ ದುಂಬಾಲು ಬಿದ್ದಿದ್ದಾರೆ ಅನ್ನೋ ಚರ್ಚೆಗಳು ಸಹ ನಡೀತಾ ಇದೆ. ಸರ್, ನಾನು ಯಾವೆಲ್ಲ ವಾರ್ಡಲ್ಲಿ ನಾನು ಮತದಾರರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಹೋದೆ. ನಾನು ಗೆಲ್ಲದೇ ಇರ್ಬೋದು, ಜನರ ಹೃದಯವನ್ನು ಗೆದ್ದಿದ್ದೀನಿ. ನಾನು ರಿಸಲ್ಟ್ ದಿನದಿಂದನೇ ಪ್ರಾರಂಭ ಮಾಡಿದೆ. ಎಲ್ಲೋದ್ರೂ ಕೂಡ ಒಂದೇ ಮಾತು ಹೇಳ್ತಾ ಇದ್ದಾರೆ, ನೀವು ಗೆದ್ದಿದ್ದಿಲ್ಲ ಅಂತ ಹೇಳಿ ನೀವು ಚಿಂತೆ ಮಾಡಬೇಡಿ, ನೀವು ನಮ್ಮ ಹೃದಯವನ್ನು ಗೆದ್ದಿದ್ದೀರಾ. ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ನಮ್ಮ ವಾರ್ಡಿಂದ ಎಸ್ಡಿಪಿಐನ ನಾವು ಗೆಲ್ಲಿಸ್ತೇವೆ ಅಂತ ಹೇಳಿ ಅವರೇ ವಾಲಂಟಿಯರ್ ಆಗಿ ಹೇಳ್ತಾ ಇದ್ದಾರೆ. ಮತ್ತು ತುಂಬಾ ಜನರು ಟಿಕೆಟಿಗಾಗಿ ಕೂಡ ಆಲ್ರೆಡಿ ಅರ್ಜಿ ಸಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಎಲ್ರಿಗೂ ಹೇಳೋದೇನೆಂದ್ರೆ, ನಿಮ್ಮ ವಾಹಿನಿ ಮುಖಾಂತರ ಎಸ್ಡಿಪಿ ಅನ್ನೋದು ಒಂದು ಬೆಳೀತಾ ಇರುವಂತ ಪಕ್ಷ, ಒಂದು ಪರ್ಯಾಯ ಪಕ್ಷ. ನೀವೆಲ್ಲರೂ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರೋದಾದ್ರೆ, ನಾವು ಒಳ್ಳೆಯ ಕೇಪಬಲ್ ಇರುವಂತ ಕ್ಯಾಂಡಿಡೇಟ್ ನೀವಿದ್ರೆ ಖಂಡಿತ ನಿಮಗೆ ನಾವು ಟಿಕೆಟ್ ಕೊಡ್ತೇವೆ. ನಮ್ಮ ಜಿಲ್ಲಾ ಸಮಿತಿಯವರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಫಸ್ಟ್ ನೀವು ಬೇಸಿಕ್ ಮೆಂಬರ್ ಆಗಬೇಕು, ನಮ್ಮ ಸಿದ್ಧಾಂತಗಳನ್ನು ಒಪ್ಕೊಳ್ಬೇಕು, ಅದು ಬೇಸಿಕ್ ಆಗಿರ್ತದೆ. ಆಲಾಪ್ಯ ಸಡನ್ ಬಂದ್ರಿ ಟಿಕೆಟ್ ಕೊಟ್ಬಿಡಿ ಅಂದ್ರೆ ಆ ರೀತಿ ಕೊಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಮ್ಮೊಂದು ಸೈದ್ಧಾಂತಿಕ ಪಕ್ಷ, ಕೇಡರ್ ಬೇಸ್ ಪೊಲಿಟಿಕಲ್ ಪಾರ್ಟಿ, ಆದ್ರಿಂದ ಅವಕಾಶ ಇದೆ. ಬನ್ನಿ, ನಮ್ಮ ಪಕ್ಷದ ಸಿದ್ಧಾಂತವನ್ನ ತಿಳಿಗಿ ಮೆಂಬರ್ಶಿಪ್ ಆಗಿ ನಂತರ ನಾವು ಖಂಡಿತ ಎಲ್ಲರೂ ಸೇರ್ಕೊಂಡು ಚರ್ಚೆ ಮಾಡಿಕೊಂಡು ಉತ್ತಮವಾದ ಕಾರ್ಪೊರೇಷನ್ ಎಲೆಕ್ಷನ್ ಒಂದು ರಿಸಲ್ಟ್ ಅನ್ನು ತರುವ. ಕ್ಯಾಮರಾಮನ್ ಕಿರಣ್ ಜೊತೆ ಮಾಂತೇಶ್ ಕುರ್ಬೆಟ್, ಏಷ್ಯಾನೆಟ್ 4 ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.